ವ್ಯಾಪಾರ ಮಾಡುವಂತ ಸ್ಥಳ ಯಾವುದೋ ಒಂದು ಚಿಟ್ಚಾಟ್ ಸೆಂಟರ್ ಆಗಬಾರ್ದು. ಎಷ್ಟೋ ಜನ ಗಿರಾಕಿಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ನಿಮ್ಮ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಿರ್ತಾರೆ, ಬಟ್ ವ್ಯವಹಾರ ಕಚ್ತಾ ಇರಲ್ಲ. ಬರ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ, ಏನು ಪರ್ಚೇಸ್ ಮಾಡ್ತಿರಲ್ಲ. ಬರಬೇಕು, ವ್ಯಾಪಾರ ಮಾಡಬೇಕು, ಹೋಗ್ಬೇಕು. ಒಂದು ವ್ಯಾಪಾರ ಮಾಡೋದಕ್ಕೆ ಒಂದು ಅದ್ಭುತವಾದಂತ ಒಂದು ವೈಬ್ರೇಷನ್ಸ್ ನ ಕ್ರಿಯೇಟ್ ಮಾಡುತ್ತೆ. ನಿಮ್ಮ ಅದೃಷ್ಟನ ಇನ್ಕ್ರೀಸ್ ಮಾಡುವಂತ ಒಂದು ಅದ್ಭುತವಾದಂತ ಸ್ಟೋನ್. ಅಭಿವೃದ್ಧಿ ಲೈಫ್ ಸ್ಟೈಲ್ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರ್ಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತು ಕೂಡ ಒಂದು ಅದ್ಭುತವಾದಂಥ ವಸ್ತುನ ಪರಿಚಯಿಸ್ತಾ ಇದ್ದೀನಿ. ಸೊ ಇದು ನೀವು ಆಲ್ರೆಡಿ ನೋಡ್ತಾ ಇರ್ಬೋದು, ಮುಂದೆ ಕಾಣ್ತಾ ಇದೆ. ಇದೊಂದು ಗ್ರೀನ್ ಅವೆಂಚರಿನ್ ಸ್ಟೋನು, ಅದರಲ್ಲೂ ಕೂಡ ಬ್ರಾಜಿಲ್ದಿದು ತುಂಬ ಲೈಟ್ ಆಗಿರುವಂಥ ಗ್ರೀನ್ ಅವೆಂಚರಿನ್ ರಾ ಸ್ಟೋನು. ಸೊ ಈ ಸ್ಟೋನ್ ಯಾವುದಕ್ಕೆ ಬಳಕೆ ಆಗುತ್ತೆ ಅಂದರೆ ಎಸ್ಪೆಷಲಿ ಬಿಸ್ನೆಸ್ ಪ್ಲೇಸಲ್ಲಿ ಮತ್ತು ಬಿಸ್ನೆಸ್ ಅಟ್ರಾಕ್ಷನ್ನು, ಮನಿ ಅಟ್ರಾಕ್ಷನ್ಗೋಸ್ಕರ ತುಂಬಾ ಒಂದು ಅದ್ಭುತವಾಗಿ ಹೆಲ್ಪ್ ಮಾಡುವಂಥ ಒಂದು ಸ್ಟೋನ್ ಇದು. ಇದನ್ನು ನೀವು ಬಿಸ್ನೆಸ್ ಪ್ಲೇಸಲ್ಲೂ ಹ್ಯಾಂಗ್ ಮಾಡ್ಬೋದು, ಮನೆಯಲ್ಲೂ ಹ್ಯಾಂಗ್ ಮಾಡ್ಬೋದು, ಅಥವಾ ನಿಮ್ಮ ಕ್ಯಾಶ್ ಬಾಕ್ಸ್ ಆ ಜಾಗದಲ್ಲಿ ಕೂಡ ಇಟ್ಕೊಬೋದು. ಮತ್ತು ಎಲ್ಲಿ ಇಟ್ಕೊಂಡ್ರೂ ಕೂಡ ಅಲ್ಲಿ ವೆಲ್ತನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಅದ್ಭುತವಾದಂಥ ಒಂದು ಪವರ್ ಇರೋವಂಥ ಸ್ಟೋನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದರಲ್ಲೂ ಕೂಡ ರಾ ಸ್ಟೋನ್ಸನ್ನು ಯೂಸ್ ಮಾಡೋದ್ರಿಂದ ಅದರ ಎನರ್ಜಿ ದುಪ್ಪಟ್ಟಾಗಿರುತ್ತೆ. ಅಂದರೆ ನೀವು ಪಾಲಿಶ್ಡ್ ಆಗಿರೋವಂಥ ಸ್ಟೋನ್ ಯೂಸ್ ಮಾಡೋದಕ್ಕೂ ರಾ ಫಾರ್ಮ್ಯಾಟಲ್ಲಿ ಇರೋವಂಥ ಸ್ಟೋನ್ ಯೂಸ್ ಮಾಡಿದಾಗ ಒಂದು ಪವರ್ ಅದ್ರ ದುಪ್ಪಟ್ಟಿರುತ್ತೆ. ಎನರ್ಜಿ ಆಕರ್ಷಣೆ ಮಾಡುವಂಥ ಶಕ್ತಿ ಡಬಲ್ ಇರುತ್ತೆ. ಇದನ್ನು ಗ್ಯಾಮ್ಲಿಂಗ್ ಸ್ಟೋನ್ ಅಂತಲೂ ಕರೀತಾರೆ. ಸೊ ಗ್ರೀನ್ ಅವೆಂಚರಿನು ಆ ರೀತಿ ಒಂದು ಪವರ್ ಇರೋವಂಥ ಒಂದು ಸ್ಟೋನ್. ಅಂದರೆ ಲಕ್ಕನ್ನ ಎನ್ಹಾನ್ಸ್ ಮಾಡುತ್ತೆ, ನಿಮ್ಮ ಅದೃಷ್ಟನ ಇನ್ಕ್ರೀಸ್ ಮಾಡುವಂಥ ಒಂದು ಅದ್ಭುತವಾದಂಥ ಸ್ಟೋನು. ಯಾಕಂದರೆ ಎಲ್ಲರೂ ಕೂಡ ಒಂದು ಬಿಸ್ನೆಸ್ ಮಾಡ್ತಿರ್ತೀರ, ಏನೋ ಒಂದು ಕೆಲಸ ಮಾಡ್ತಿರ್ತೀರ, ಆ ಕೆಲಸದಲ್ಲಿ ಒಂದು ಸಕ್ಸಸ್ ಸಿಗಬೇಕು, ಒಂದು ಏಳಿಗೆ ಸಿಗಬೇಕು, ಒಂದು ಎಲ್ಲ ರೀತಿಯಲ್ಲೂ ಕೂಡ ಹೂವಿನ ಸರ ಎತ್ತದಂಗೆ ಕೆಲಸ ಆಗಬೇಕು ಅಂದರೆ ಕೆಲವೊಂದು ವಸ್ತುಗಳ ಶಕ್ತಿನ ನಾವು ಬಳಸ್ಕೊಬೇಕಾಗತ್ತೆ. ಸೊ ಇದೊಂದು ವಾಲ್ ಹ್ಯಾಂಗಿಂಗ್ ಅಂತಲೂ ಅಂದ್ಕೊಳ್ಳಿ, ಅಥವಾ ನಿಮ್ಮ ಮನೆ ಎಂಟ್ರೆನ್ಸಲ್ಲಿ ಕೂಡ ಹಾಕ್ಬೋದು, ಅಥವಾ ನಿಮ್ಮ ಎಸ್ಪೆಷಲಿ ಬಿಸ್ನೆಸ್ ಪ್ಲೇಸಲ್ಲಿ ನೀವು ಯೂಸ್ ಮಾಡೋದ್ರಿಂದ ಅಲ್ಲಿರ್ತಕ್ಕಂಥ ವಾತಾವರಣ ತಿಳಿಯಾಗುತ್ತೆ. ಒಂದು ವ್ಯಾಪಾರ ಮಾಡೋದಕ್ಕೆ ಒಂದು ಅದ್ಭುತವಾದಂಥ ಒಂದು ವೈಬ್ರೇಷನ್ಸ್ನ ಕ್ರಿಯೇಟ್ ಮಾಡುತ್ತೆ. ಎಷ್ಟೋ ಜನ ಗಿರಾಕಿಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಸೊ ನಿಮ್ಮ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಿರ್ತಾರೆ, ಬಟ್ ವ್ಯವಹಾರ ಕಚ್ತಾ ಇರಲ್ಲ. ಅಂದರೆ ಬರ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ, ಏನು ಪರ್ಚೇಸ್ ಮಾಡ್ತಿರಲ್ಲ. ಸೊ ಅಂಥ ಟೈಮಲ್ಲಿ ಈ ಥರ ಒಂದು ಸ್ಟೋನನ್ನು ನಿಮ್ಮ ಆ ಸುತ್ತಲೂ ವರ್ಕ್ ಪ್ಲೇಸಲ್ಲಿ ಹಾಕೊಂಡಾಗ ಏನಾಗುತ್ತೆ ಅಂತಂದರೆ ಕನ್ವರ್ಷನ್ ರೇಷಿಯೋ ಇನ್ಕ್ರೀಸ್ ಆಗುತ್ತೆ. ಸೊ ಮಾತಾಡೋಕ್ಕೆ ಬರೋರು ಅಲ್ದಿರೋ ಕೂಡ ಏನೋ ಒಂದು ವ್ಯಾಪಾರ ಮಾಡೋವಂಥದ್ದು, ಒಂದು ಬಿಸ್ನೆಸ್ ಮಾಡೋವಂಥದ್ದು ಆಗುತ್ತೆ. ಯಾಕಂದರೆ ನಾವು ಕಾಲ ಕಳೆಯೋದು ಬೇರೆ, ವ್ಯಾಪಾರ ಮಾಡೋವಂಥ ಸ್ಥಳ ಯಾವುದೋ ಒಂದು ಚಿಟ್ಚಾಟ್ ಸೆಂಟರ್ ಆಗಬಾರ್ದು. ಬರಬೇಕು, ವ್ಯಾಪಾರ ಮಾಡಬೇಕು, ಹೋಗಬೇಕು. ಸೊ ಈ ರೀತಿ ಇದ್ದಾಗ ಇದೊಂದು ಸ್ಟೋನನ್ನು ಬಳಸ್ಕೊಂಡು ನೋಡಿ, ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ಆಗಲಿ, ಒಂದು ಡೆವಲಪ್ಮೆಂಟ್ ಆಗಲಿ, ಒಂದು ಬಿಸ್ನೆಸ್ಗಳ ಅನುಕೂಲ ಆಗಲಿ, ಅಥವಾ ಪ್ರೋಗ್ರೆಸ್ಸಲ್ಲಿ 100% ಕಾಣ್ತೀರ ಅಂತ ಹೇಳಕ್ಕೆ ಇಷ್ಟಪಟ್ಟು ನೋಡಿ. ಈ ರೀತಿ ಒಂದು ಸ್ಟೋನನ್ನು ನೀವು ಹಾಕ್ಕೊಂಡಿದ್ದೆ ಆದರೆ ಈ ರೀತಿ ಒಂದು ಪಾಸಿಟಿವಿಟಿನ ಇನ್ಕ್ರೀಸ್ ಮಾಡೋವಂಥದ್ದು, ವೆಲ್ತನ್ನ ಅಟ್ರ್ಯಾಕ್ಟ್ ಮಾಡೋದ್ರಲ್ಲಿ ಒಂದು ದುಪ್ಪಟ್ಟು ಶಕ್ತಿನ ಬಳಸ್ಕೊಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವಂದನೆಗಳು.